ಶಿವಲಿಂಗಣ್ಣ ನೀವು ಆಡಳಿತ ಮಾಡ್ತಿಲ್ಲ, ರಾಜಕೀಯ ಬಿಟ್ಟು ಇನ್ನೇನಾರ ಮಾತಾಡಿ. ಆಡಳಿತದಲ್ಲಿದ್ದಾಗಲೂ ಮಾತಾಡೋದು, ವಿರೋಧದಲ್ಲಿದ್ದಾಗಲೂ ನೀವೇ ಮಾತಾಡೋದು. 20 ವರ್ಷದಿಂದ ಸದನದಲ್ಲಿದ್ದೀನಿ. 69 ಏನಿದು ಒಂದು ಇಡೀ ಸದನ ಶಿವಲಿಂಗ ನೀವು ವಿಸಿಟಿಂಗ್ ಪ್ರೊಫೆಸರ್ ಬಂದು ಹೋಗ್ತೀರಿ ಮಾತಾಡ್ತಾರೆ. ನಮ್ಗೆ ಗೊತ್ತಿದೆ ಯಾರು ಕೊಡ್ಬೇಕಂತ ಹೇಳಿ. ನೀವು ಯಾವಾಗ ಬರ್ತೀರಿ, ಬಂದು ಏನೋ ಮಾತಾಡಿ ಹೋಗ್ತೀರಿ, ಮತ್ತೆ ಬಂದು ಮಾತಾಡಿ ಹೋಗ್ತೀರಿ. ನೀವು ಕರೆಕ್ಟ್ ಆಗಿ ಕೂತ್ಕೊಳ್ಳಿ. ಅವ್ರು ಆಗೋದಿಲ್ಲ ಕೂತ್ಕೊಳ್ತಿದ್ದಾರೆ, ಬೆಳಗಿಂದ ರಾತ್ರಿ 12 ಗಂಟೆ ಕೂತ್ಕೊಳ್ತೀರಿ. ನೀವು ಯಾವಾಗ ಕೂತ್ಕೊಳ್ತೀರಿ? 11:30 ಗಂಟೆ ಬರ್ತೀರಿ, ಕ್ವಶನ್ ಮಾಡ್ತೀವಿ ಹೋಗ್ತೀರಿ, ಇನ್ನೊಮ್ಮೆ ಬರ್ತೀರಿ, ಏನೋ ಮಾತಾಡಿ ಹೋಗ್ತೀರಿ. ಅವ್ರು ಕೂತ್ಕೊಂಡು ಅವ್ರಿಗೆ ತುಂಬಾ ಜನ ಕೂತ್ಕೊಂಡು ಅವ್ರಿಗೆ ಮಾತಾಡಿ ಕೊಡ್ಲಿಕ್ಕೆ ಬೇಕಾಗಿದೆ. ನೀವು ಬೆಳಗಿನ ಸಂಜೆ ಕೂತ್ಕೊಳ್ಳಿ, ಮತ್ತೆ ಮಾತಾಡಿ. ಆಯ್ತು, 6 ಜನ ಮಾತಾಡಿ, ಈಗ ಟೈಮ್ ಆಯ್ತು. ನಾನೇನು ಇವತ್ತು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಅಂದ್ರೆ ಆಗ್ರಹ ಮಾಡುವಂಥದ್ದು, ಅಭಿವೃದ್ಧಿಗೂ ದುಡ್ಡಿಲ್ಲ ನಿಮ್ಮ ಹತ್ರ, ಆಡಳಿತದಲ್ಲೂ ಏನಿಲ್ಲ, ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ. ಆಡಳಿತಕ್ಕಾರ ಒತ್ತನ್ನು ಕೊಡಿ, ವ್ಯವಸ್ಥೆ ಚೆನ್ನಾಗುತ್ತೆ ಅಂತ ನಿಮ್ಮನ್ನ ಒತ್ತಾಯ ಫುಟ್ಪಾತ್ ಆಗಿದ್ದಾರೆ. ಈಗ ಮಾತಾಡ್ತಾ ಇದ್ದಾರೆ ನೋಡಿ, ಹೇಳಿದ ಪಾಯಿಂಟ್ ಬೇಡ, ಬೇರೆ ಕೆಲವು ವಿಚಾರ ಮಾತಾಡಿ, ಆದಷ್ಟು ಬೇಗ ಮುಗಿಸಿ. ನೀವು ಡೆಲ್ಲಿಗೆ ಹೋಗ್ಬೇಕಂದ್ರೆ ಕಾರಣ ಬೇಕು. ಇದು 10 ಲಕ್ಷ ಮತ್ತೆ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದ. ಯಾವ ಸದಸ್ಯರು ನೀವು ಟೆನ್ಷನ್ ಮಾಡಬೇಡಿ, ಎಲ್ಲ ಸದಸ್ಯರು ಟೈಮ್ ಕೊಡ್ತೇನೆ ಸರ್. 2 ನಿಮಿಷಪ್ಪ, 2 ನಿಮಿಷ. ಓಕೆ, ಯಾರಿಗೆ ಮಾತಾಡಿಗೆ ಚಾನ್ಸ್ ಸಿಗ್ಲ ಫಸ್ಟ್ ಕೊಡುವ. ಮಾನ್ಯ ಆಯ್ತು, 1 ನಿಮಿಷ ಇದ್ದೀರಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ. ಅವರು ಬಹಳ ಮಹತ್ವಾಕಾಂಕ್ಷೆಯಿಂದ ಚುನಾವಣೆಯಲ್ಲಿ ಅನೇಕ ಆಶ್ವಾಸನೆ ಕೊಟ್ಟು, ಬಿಜೆಪಿ ಸರ್ಕಾರ ನಿಮ್ಗೆ ಅನ್ಯಾಯ ಮಾಡಿಬಿಟ್ಟಿದೆ, ನಾನು ಬಂದರೆ ಹಾಲು ಜೇನಿನ ಹೊಳೆ ಹರಿತದೆ ಅಂತೇಳಿ ಹೇಳಿ ಆಶ್ವಾಸನೆ ಕೊಟ್ರಿ. ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳು ಮುಗೀತು, ಇನ್ನೂ ನಿಮ್ಮ ಸರ್ಕಾರ ಟೇಕ್ ಆಫ್ ಆಗಲಿಲ್ಲ ಅನ್ನುವಂಥದ್ದು ದುರಂತ. ಇವತ್ತು ನೀವು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ. ಈಗ ನುಡಿದಂತೆ ನಡೆದ ಸರ್ಕಾರ ನಂದು ಅಂತೇಳಿ ಹೇಳಿ ಗ್ಯಾರಂಟಿಗಳದ್ದೇ ಒಂದು ಅಚೀವ್ಮೆಂಟ್ ಅಂತೇಳಿ ಹೇಳಿ ಅದನ್ನೇ ಟಾಮ್ ಹುಡ್ಕೊಳ್ತಾ ಬರ್ತಾ ಇದ್ದೀರಿ. ಇನ್ನೂ 3 ವರ್ಷ ಅದನ್ನೇ ಮಾಡೋರ ಅಥವಾ ಅಭಿವೃದ್ಧಿಗೆ ಹಣ ಕೊಡೋರ ಅನ್ನುವಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ ನಿಮ್ಮಿಂದ. ಈಗ ಬಜೆಟ್ ಪೂರ್ವದಲ್ಲಿ ಒಂದಷ್ಟು ಟ್ಯಾಕ್ಸ್ ಹಾಕ್ತೀರಿ, ಬಜೆಟ್ಟಿನಲ್ಲಿ ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದೀರಿ. ಸಾಲ ಮಾಡೋದನ್ನ ಮಾತ್ರ 1,16,000 ಕೋಟಿ ಪ್ರಸ್ತಾಪ ಮಾಡಿದ್ದೀರಿ. ಬಜೆಟ್ ನಂತರ ಒಂದಷ್ಟು ಟ್ಯಾಕ್ಸ್ ಹಾಕ್ತಾರೆ. ನಿಮ್ಮದು ಭಾಳ ಸರಿ ಬಜೆಟ್ ಮಂಡನೆ ಮಾಡಿದಂಥ ಒಂದು ಆರ್ಥಿಕ ತಜ್ಞ ಅಂತೇಳಿ ಹೇಳಿ ಕರ್ನಾಟಕ ರಾಜ್ಯ ಒಪ್ಪಿದೆ. ಆದರೆ ಈ ತಜ್ಞತೆ ಜನರ ಕಿವಿ ಮೇಲೆ ಈ ರೀತಿ ಟ್ಯಾಕ್ಸನ್ನು ಬೇರೆ ಬೇರೆ ರೀತಿ ಹಾಕಿ ಜನರ ಕಿವಿ ಮೇಲೆ ಹೂವಿಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅನ್ನುವಂಥದ್ದು ಜನರ ಬೇಸರ. ಹಾಗೆಯೇ ಇವತ್ತು ನೋಡಿ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಈಗಾಗಲೇ ನನ್ನ ಶಾಸಕ ಮಿತ್ರರೆಲ್ಲ ಹೇಳಿದ್ರು, ನಾನು ಅದನ್ನು ಚರ್ವಣ ಮಾಡೋದಿಲ್ಲ. ಆಡಳಿತ ಪಕ್ಷದ ಶಾಸಕರೇ ಎಷ್ಟು ಸಾರಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಗೊತ್ತಿದೆ. ಅವ್ರಿಗೇನಾದ್ರು ಮಾಡಿ ಸಮಾಧಾನ ಮಾಡಲಿಕ್ಕೆ ಮೊನ್ನೆ ಹೇಳಿದ್ರೆ 50 ಕೋಟಿ ಕೊಟ್ಬಿಡ್ತೀನಿ ಅಂತ. ಸ್ವಾಮಿ, ನಾವು ಈ ಕಡೆ ಬೆಂಚ್ನವ್ರು ನಾವೇನು ಮಾಡಿದ್ದೀವಿ ಅಂದರೆ, ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಮ್ಮ ಚಿಂತನೆ ಇದ್ದರೆ ಎಲ್ಲ ಭಾಗದ ಶಾಸಕರಿಗೂ ಕೊಟ್ಟರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ, ಇಲ್ದಿರೆ ಅಂಗವಿಕಲ ಆಗ್ತದೆ. ನೀವು ಇದ್ದಾಗ ಏನು ಮಾಡಿದ್ರಿ? ಇದು ಹಾಕಿದ್ ನೀವೇ ಲೆಕ್ಕ ಕೊಡ್ತೀವಿ. ನಿಮ್ಮವರು ಒಬ್ಬೊಬ್ಬರು ಶಾಸಕರು ಎಷ್ಟೆಷ್ಟು ತಗೊಂಡೋಗಿದ್ದಾರೆ ಶಾಸಕರಿಗೆ ಇದು ಮಾಡ್ಬೇಕು ಅಂತ ನೀವು ಕೊಡ್ಲಿಲ್ಲ. ಎಂ.ಬಿ. ಪಾಟೀಲ್ರೆ ಬೇಡ, ನೀವು ಮಾಡಿದ್ರೆ ಹೇಳಿ ಅದನ್ನ. ಎಂ.ಬಿ. ಪಾಟೀಲ್ರೆ, ನೀವು ಬಿಜೆಪಿ ಶಾಸಕರಿಗೆ 50 ಕೋಟಿ, ಕಾಂಗ್ರೆಸ್ ಶಾಸಕರಿಗೆ 25 ಕೋಟಿ ಎಲ್ಲ ಪರಿಪಾಠ ಹಾಕಿದವ್ರು ನೀವೇ. ಇಲ್ಲಿ ಕೆಲವರೆಲ್ಲ ಎಷ್ಟೆಷ್ಟು ಹಣ ತಗೊಂಡೋಗಿದ್ದಾರೆ ನಿಮ್ ಕಾಂಗ್ರೆಸ್ ಶಾಸಕರು ಅಪೋಸಿಷನ್ ಅಲ್ಲಿ ಇದ್ದಾಗ ಅಂತೇಳಿ ಹೇಳಿ ನಾನು ಲೆಕ್ಕ ಕೊಡ್ತೀನಿ. ನಮಗಿಂತ ಆಡಳಿತ ಪಕ್ಷದ ಅವತ್ತಿನ ಆಡಳಿತ ಪಕ್ಷ ಶಾಸಕರಿಂದ ಸರ್ ಎಂ.ಬಿ. ಪಾಟೀಲ್ರಿಗೆ ಒಂದು ಸ್ವಲ್ಪ ನನಗೆ ಅವಕಾಶ ಕೊಡ್ಲಿಕ್ಕೆ ಹೇಳಿ ಸರ್, ಅವರು ಹಿರಿಯರವರು.